ವೆಲ್ಕಮ್ ಟು ಸ್ಪರ್ಧಾ ವಿನಯ ಎಜುಕೇಟರ್ ಕ್ಲಾಸ್. ನಮಸ್ಕಾರ. ಇವತ್ತು ನಾವು ಒಂದು ಅತ್ಯಂತ ರೋಚಕವಾದ ಮತ್ತು ಅಷ್ಟೇ ಪ್ರಮುಖವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದೇ ಆಪರೇಷನ್ ಸಿಂಧೂರ್. ಯುಪಿಎಸ್ಸಿ ಮೇನ್ಸ್ ದೃಷ್ಟಿಯಿಂದ, ವಿಶೇಷವಾಗಿ ಜನರಲ್ ಸ್ಟಡೀಸ್ ಪತ್ರಿಕೆಗೆ ನಮ್ಮ ರಕ್ಷಣಾ ನೀತಿಯಲ್ಲಿ ಆಗಿರುವ ಈ ಬೃಹತ್ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಒಬ್ಬ ಮೆಂಟರ್ ಆಗಿ ನಾನು ಹೇಳೋದಾದ್ರೆ, ಈ ಒಂದು ಘಟನೆ ನಮ್ಮ ದೇಶದ ಭದ್ರತಾ ವ್ಯವಸ್ಥೆಯನ್ನೇ ಹೊಸ ದಿಕ್ಕಿನತ್ತ ಕೊಂಡೊಯ್ತಿದೆ. ಬನ್ನಿ, ಇದನ್ನ ಇವತ್ತು ಬಹಳ ಸರಳವಾಗಿ ಒಂದು ಕ್ಲಾಸಿಕ್ ಕೇಸ್ ಸ್ಟಡಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈಗ 2025ರಲ್ಲಿ ದಕ್ಷಿಣ ಏಷ್ಯಾದ ಜಿಯೋಪಾಲಿಟಿಕ್ಸ್ ಅಂದರೆ ಭೌಗೋಳಿಕ ರಾಜಕೀಯ ಚಿತ್ರಣ ಹೇಗೆ ಸಂಪೂರ್ಣವಾಗಿ ಬದಲಾಯಿತು ಅನ್ನೋದನ್ನ ನೋಡೋಣ. ದಶಕಗಳಿಂದ ಇದ್ದ ಎರಡು ಪರಮಾಣು ರಾಷ್ಟ್ರಗಳ ನಡುವಿನ ಸಮೀಕರಣ ಕೇವಲ ಕೆಲವೇ ದಿನಗಳಲ್ಲಿ ತರೆಕೆಳಗಾಯಿತು ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಇದು ಕೇವಲ ಒಂದು ಮಿಲಿಟರಿ ಆಪರೇಷನ್ ಮಾತ್ರ ಆಗಿರ್ಲಿಲ್ಲ, ಬದಲಾಗಿ ಇಡೀ ಪ್ರಾಂತ್ಯದ ಭವಿಷ್ಯವನ್ನೇ ನಿರ್ಧರಿಸಿದ ಟರ್ನಿಂಗ್ ಪಾಯಿಂಟ್. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಆಧಾರ ಏನು ಅಂತ ಕೇಳಿದ್ರೆ, ಭಾರತೀಯ ವಾಯುಪಡೆಯ ಮಾಜಿ ಮುಖ್ಯಸ್ಥರಾದ RKS ಭದೌರಿಯಾ ಅವರು ದಿ ಹಿಂದೂ ಪತ್ರಿಕೆಯಲ್ಲಿ ಬರೆದಿರುವ ಒಂದು ಅದ್ಭುತ ಲೇಖನ. ಸೇನಾಪಡೆಯ ಅತ್ಯುನ್ನತ ಹುದ್ದೆಯಲ್ಲಿದ್ದ ನಾಯಕರೊಬ್ಬರು ಕೊಟ್ಟಿರುವ ಈ ವರದಿ ನಮಗೆ ಯಾವುದೇ ಪಕ್ಷಪಾತವಿಲ್ಲದ ಅತ್ಯಂತ ಸ್ಪಷ್ಟವಾದ ವಾಸ್ತವಿಕ ಚಿತ್ರಣವನ್ನು ಕೊಡುತ್ತೆ. ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ನೋಡಿದಾಗ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂತಹ ಅಧಿಕೃತ ಮೂಲಗಳನ್ನೇ ಆಧಾರವಾಗಿಟ್ಕೊಳ್ಳೋದು ಅತ್ಯಗತ್ಯ. ಇವತ್ತಿನ ನಮ್ಮ ಚರ್ಚೆಯ ಮಾರ್ಗಸೂಚಿ ಹೀಗಿದೆ. ಮೊದಲಿಗೆ ಈ ಘಟನೆಗೆ ಕಾರಣ ಮತ್ತು ಪ್ರತಿಕ್ರಿಯೆ, ಆಮೇಲೆ ಆಪರೇಷನ್ ಸಿಂಧೂರ್ನ ನೈಜ ಚಿತ್ರಣ, ಮೂರನೇದಾಗಿ ನಮ್ಮ ಹೊಸ ರಕ್ಷಣಾ ಸಿದ್ಧಾಂತ, ನಾಲ್ಕನೆಯದು ಸೇನಾಪಡೆಗಳ ನಡುವಿನ ಸಮನ್ವಯ, ಐದನೆಯದು ಸ್ವದೇಶಿ ರಕ್ಷಣಾ ವಲಯಕ್ಕೆ ಸಿಕ್ಕ ವೇಗ ಮತ್ತು ಕೊನೆಯದಾಗಿ ಜಗತ್ತಿಗೆ ರವಾನೆಯಾದ ಅಂತಿಮ ಸಂದೇಶ. ವಿಭಾಗ 1: ಆಪರೇಷನ್ ಸಿಂಧೂರ್ಗೆ ಮೂಲ ಕಾರಣ ಮತ್ತು ನಮ್ಮ ದಿಟ್ಟ ಪ್ರತಿಕ್ರಿಯೆ. ಈ ಟೈಮ್ಲೈನನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಏಪ್ರಿಲ್ 22, 2025ರಂದು ಗಡಿಯಾಚೆಗಿನ ಆ ಭಯೋತ್ಪಾದಕ ದಾಳಿ ನಡೆಯುತ್ತೆ. ಇದೇ ನಿಜವಾದ ಕ್ಯಾಟಲಿಸ್ಟ್. ಸರಿಯಾಗಿ 2 ವಾರಗಳಲ್ಲಿ, ಅಂದರೆ ಮೇ 7ರ ಮಧ್ಯರಾತ್ರಿ 1:05 ಆಪರೇಷನ್ ಸಿಂಧೂರ್ ಶುರುವಾಗುತ್ತೆ. ಮೇ 9 ಮತ್ತು 10ರಂದು ಭಾರತೀಯ ವಾಯುಪಡೆಯ ನಿರಂತರ ಏರ್ ಸ್ಟ್ರೈಕ್ಗಳು ನಡೆಯುತ್ತವೆ. ಪರಿಣಾಮ, ಮೇ 10ರ ಮಧ್ಯಾಹ್ನದ ಹೊತ್ತಿಗೆ ಶತ್ರುಪಡೆಗಳು ಸಂಪೂರ್ಣ ನಲುಗಿ ಕದನ ವಿರಾಮಕ್ಕೆ ಬೇಡಿಕೆ ಇಡುತ್ತವೆ. ನಮ್ಮ ಸೇನೆಯ ಈ ಕ್ಷಿಪ್ರ ವೇಗ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆ ಇದೆಯಲ್ಲ, ಅದು ರಾಷ್ಟ್ರೀಯ ನಾಯಕತ್ವದ ಅತ್ಯುತ್ತಮ ಉದಾಹರಣೆ. ವಿಭಾಗ 2: ಆಪರೇಷನ್ ಸಿಂಧೂರ್ನ ತಾಂತ್ರಿಕ ಕಾರ್ಯಾಚರಣೆ ಅಂದ್ರೆ ಟ್ಯಾಕ್ಟಿಕಲ್ ಎಕ್ಸಿಕ್ಯೂಷನ್. ಇಲ್ಲೊಂದು ಪ್ರಮುಖವಾದ ಅಂಶವನ್ನು ಅರ್ಥ ಮಾಡ್ಕೊಳ್ಬೇಕು. ಆರಂಭಿಕ ದಾಳಿಗಳು ನಡೆದದ್ದು ಬಹಾವಲ್ಪುರ್ ಮತ್ತು ಮುರಿದ್ಕೆ ಮೇಲೆ. ಆದರೆ ಕಥೆಯಲ್ಲಿಗೆ ಮುಗಿಯಲಿಲ್ಲ. ರಿಯಲ್ ಟೈಮ್ನಲ್ಲಿ ನಮ್ಮ ವಾಯುಪಡೆ ಬರೋಬ್ಬರಿ 11 ಪ್ರಮುಖ ನೆಲೆಗಳ ಮೇಲೆ ಮರು ದಾಳಿ ಮಾಡ್ತು. ಇದರಲ್ಲಿ ನೂರ್ ಖಾನ್, ಸರ್ಗೋದಾ, ಬೋಲಾರಿಯಂತಹ ಹೈ ವ್ಯಾಲ್ಯೂ ಟಾರ್ಗೆಟ್ಗಳು ಸೇರಿವೆ. ಶತ್ರುಗಳ ವಾಯುರಕ್ಷಣಾ ವ್ಯವಸ್ಥೆ ಆಕ್ಟಿವ್ ಆಗಿದ್ರೂ ನಮ್ಮ ಪಡೆಯ ಈ ಕ್ಯಾಲಿಬ್ರೇಟೆಡ್ ಡಿಸ್ಟ್ರಕ್ಷನ್ ಅಥವಾ ಅಳೆದು ತೂಗಿ ಮಾಡಿದ ವಿನಾಶ ಇದೆಯಲ್ಲ, ಅದು ಮಿಲಿಟರಿ ಇತಿಹಾಸದಲ್ಲೇ ಒಂದು ಮಾಸ್ಟರ್ ಕ್ಲಾಸ್. ವಿಭಾಗ 3: ಹೊಸ ಕಾರ್ಯತಂತ್ರ ಅಂದರೆ ನಮ್ಮ ರಕ್ಷಣಾ ನೀತಿಯಲ್ಲಾದ ದಿಕ್ಭ್ರಮೆಗೊಳಿಸುವ ಬದಲಾವಣೆ. ಈ ಟೇಬಲ್ ನೋಡಿ, ಇದು ಸಾಂಪ್ರದಾಯಿಕ ಮತ್ತು ಆಧುನಿಕ ನಾಯಕತ್ವದ ಶೈಲಿಗಳನ್ನ ಹೋಲಿಕೆ ಮಾಡಿದಂತಿದೆ. ಮೊದಲು ನಮ್ಮದು ಡಾಜಿಯರ್ ಅಪ್ರೋಚ್ ಆಗಿತ್ತು, ಅಂದ್ರೆ ದಾಳಿ ನಡೆದಾಗ ಸುಮ್ನೆ ಸಾಕ್ಷಿ ಸಂಗ್ರಹಿಸಿ ಕೊಡೋದು, ಒಂದು ರೀತಿಯ ರಿಯಾಕ್ಟಿವ್ ನೀತಿ. ಆದ್ರೆ ಈಗಿನ ಹೊಸ ಪ್ಯಾರಾಡೈಮ್ ಏನ್ ಗೊತ್ತಾ? ಶೂನ್ಯ ಸಹನೆ ಅಥವಾ ಝೀರೋ ಟಾಲರೆನ್ಸ್ ಮತ್ತು ಪ್ರೋಆಕ್ಟಿವ್ ರಿಟ್ರಿಬ್ಯೂಷನ್. ಪರಮಾಣು ಅಸ್ತ್ರಗಳ ಬ್ಲ್ಯಾಕ್ಮೇಲ್ಗೆ ಹೆದರೋ ಕಾಲ ಮುಗಿತು. ಲೀಡರ್ಶಿಪ್ನಲ್ಲಿ ತಪ್ಪುಗಳನ್ನು ತಿದ್ದುಕೊಂಡು ನೈತಿಕ ಮೌಲ್ಯಗಳ ಆಧಾರದ ಮೇಲೆ ದಿಟ್ಟ ಹೆಜ್ಜೆ ಇಡೋದು ಅಂದ್ರೆ ಇದೇ ಅಲ್ವಾ? ವಿಭಾಗ 4: ಮಿಲಿಟರಿ ಸಿನರ್ಜಿ ಮತ್ತು ಜಂಟಿ ಕಾರ್ಯಾಚರಣೆ. ಒಂದು ಬೃಹತ್ ಸಂಸ್ಥೆಯಲ್ಲಿ ಬೇರೆ ಬೇರೆ ಟೀಮ್ಗಳು ಹೇಗೆ ಒಟ್ಟಾಗಿ ಕೆಲಸ ಮಾಡಬೇಕೋ ಹಾಗೆ ನಮ್ಮ ಭಾರತೀಯ ಸೇನೆ, ವಾಯುಪಡೆ ಮತ್ತು ನೌಕಾಪಡೆ ಅತ್ಯದ್ಭುತವಾಗಿ ಕೆಲಸ ಮಾಡಿದ್ವು. ಸಿನರ್ಜಿ ಅನ್ನೋ ಪದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? S-400 ಕ್ಷಿಪಣಿ ವ್ಯವಸ್ಥೆಯು ಆಕಾಶದಲ್ಲಿ ಶತ್ರುಗಳ ನುಸುಳುವಿಕೆಯನ್ನ ಸಂಪೂರ್ಣವಾಗಿ ತಡೆಯಿತು. ಗಡಿಯಲ್ಲಿನ ಡ್ರೋನ್ ದಾಳಿಗಳನ್ನ ಪುಡಿಗಟ್ಲಾಯಿತು. ಈ ಎಸ್ಕಲೇಷನ್ ಲ್ಯಾಡರ್ ಅಥವಾ ಯುದ್ಧದ ತೀವ್ರತೆಯನ್ನ ಕಂಟ್ರೋಲ್ ಮಾಡಿದ ರೀತಿ ನಿಜಕ್ಕೂ ಒಂದು ಪರಿಪೂರ್ಣ ಕಾರ್ಯತಂತ್ರ. ವಿಭಾಗ 5: ಆರ್ಥಿಕ ದೃಷ್ಟಿಕೋನ ಅಂದರೆ ನಮ್ಮ ಸ್ವದೇಶಿ ರಕ್ಷಣಾ ವಲಯಕ್ಕೆ ಸಿಕ್ಕ ಹೊಸ ವೇಗ. ಈ ಆಪರೇಷನ್ ಬರೀ ಮಿಲಿಟರಿಗೆ ಸೀಮಿತ ಆಗಿಲ್ಲ, ನಮ್ಮ ಬಿಸ್ನೆಸ್ ಮತ್ತು ಎಕನಾಮಿ ಮೇಲೂ ದೊಡ್ಡ ಪ್ರಭಾವ ಬೀರಿದೆ. ಟೇಬಲ್ ಗಮನಿಸಿ. ಸಾರ್ವಜನಿಕ ವಲಯ ಮತ್ತು DRDO ಮೊದಲಿಂದಲೂ ಕೆಲಸ ಮಾಡ್ತಾ ಇವೆ.
ಆದರೆ ಈಗಿನ ದೊಡ್ಡ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಎಂಎಸ್ಎಂಇಗರು ಮತ್ತು ಸ್ಟಾರ್ಟ್ಅಪ್ಗಳನ್ನ ರಕ್ಷಣಾ ವ್ಯವಸ್ಥೆಗೆ ತಕ್ಷಣವೇ ಇಂಟಿಗ್ರೇಟ್ ಮಾಡ್ತಾ ಇರೋದು. ಪ್ರೈವೇಟ್ ಇಂಡಸ್ಟ್ರಿ ಕೂಡ ಏರೋಸ್ಪೇಸ್, ಸೈಬರ್ ಭದ್ರತೆ ಮತ್ತು ಎಐ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಇನೋವೇಷನ್ ತರ್ತಾ ಇದೆ. ನಮ್ಮ ಜಾಗತಿಕ ಮಟ್ಟದ ಆತ್ಮನಿರ್ಭರತೆಯ ಕನಸಿಗ ಇದೊಂದು ದೊಡ್ಡ ಪುಷ್. ವಿಭಾಗ 6 ಜಿಯೋಪಾಲಿಟಿಕಲ್ ರಿಯಾಲಿಟೀಸ್ ಅಥವಾ ಜಾಗತಿಕ ವಾಸ್ತವಿಕತೆಗಳು. ಜಗತ್ತಿಗೆ ರವಾನೆಯಾದ ಅಂತಿಮ ಸಂದೇಶ. ನಾಯಕತ್ವದ ಶ್ರೇಷ್ಠತೆಯ ಬಗ್ಗೆ ಮಾಜಿ ಏರ್ ಚೀಫ್ ಮಾರ್ಷಲ್ ಭದೌರಿಯಾ ಅವರ ಈ ಸ್ಫೂರ್ತಿದಾಯಕ ಮಾತುಗಳನ್ನು ಸದಾ ನೆನಪಿಡಬೇಕು. ಈ ಹೊಸ ಸಾಮಾನ್ಯ ಸ್ಥಿತಿ ಅಂದ್ರೆ ನ್ಯೂ ನಾರ್ಮಲ್ ಅನ್ನು ಇನ್ನೂ ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಇದು ಭವಿಷ್ಯದ ಭಾರತದ ಕಾರ್ಯತಂತ್ರದ ಮನಸ್ಥಿತಿಯನ್ನು ವ್ಯಾಖ್ಯಾನಿಸುತ್ತದೆ. ಇದರ ಅರ್ಥ ಎಷ್ಟೇ, ಇನ್ನು ಮುಂದೆ ಭಯೋತ್ಪಾದನೆಗೆ ಬೆಂಬಲ ನೀಡುವವರು ಕೇವಲ ರಾಜಕೀಯ ಮುಖವಾಡದ ಹಿಂದೆ ಅಡಗಿ ಕೂರೋಕೆ ಸಾಧ್ಯವಿಲ್ಲ. ಭಾರತದ ಸಹನೆಯನ್ನು ದೌರ್ಬಲ್ಯ ಅಂತ ತಿಳಿದುಕೊಳ್ಳುವ ಕಾಲ ಮುಗಿತು. ಇಂದಿನ ಸೆಷನ್ ಮುಗಿಸುವ ಮುನ್ನ ಇಲ್ಲಿಗೊಂದು ಪರ್ಸನಲ್ ರಿಫ್ಲೆಕ್ಷನ್ ಕ್ವೆಶ್ಚನ್ ಇದೆ. ಒಂದು ಸಿನಾರಿಯೋ ಬೇಸ್ಡ್ ಕ್ವಿಜ್ ಅಂತಾನೆ ಅಂದ್ಕೊಳ್ಳಿ. ಈ ಶೂನ್ಯ ಸಹನೆ ಅಥವಾ ಝೀರೋ ಟಾಲರೆನ್ಸ್ ನೀತಿಯು ಭವಿಷ್ಯದಲ್ಲಿ ದಕ್ಷಿಣ ಏಷ್ಯಾದ ಜಿಯೋಪಾಲಿಟಿಕಲ್ ಸ್ಟೆಬಿಲಿಟಿಯನ್ನು ಶಾಶ್ವತವಾಗಿ ಹೇಗೆ ಬದಲಾಯಿಸಲಿದೆ? ಇದ್ರ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡುವುದು ಮುಖ್ಯ. ಯುಪಿಎಸ್ಸಿ ವಿದ್ಯಾರ್ಥಿಗಳಾಗಿ ಈ ರೀತಿಯ ಬಹುಆಯಾಮದ ಆಲೋಚನಾ ಕ್ರಮ ತುಂಬಾ ಸಹಾಯ ಮಾಡುತ್ತೆ. ಥ್ಯಾಂಕ್ಸ್ ಟು ಹೂ ಆರ್ ಆಲ್ ಅಟೆಂಡ್ ದ ಸ್ಪರ್ಧಾ ವಿನಯ ಎಡ್ಯುಕೇಟರ್ ಕ್ಲಾಸ್. ಮತ್ತೊಂದು ಅತ್ಯುನ್ನತ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಶುಭವಾಗ್ಲಿ.